ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕಿತ್ತು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಮತ್ತು ಸ್ಟಾಕ್ ಬೇರೆ ಬರ್ತಾಯಿತ್ತು ಸಾರಿ. ಹಾಗಾಗಿ ಒಂದು ನಾನು ಧೂಪದಾರ್ತಿನ ಬುಕ್ಕಿಂಗ್ ಮಾಡ್ಕೊಂಡಿದ್ದೆ. ಬಟ್ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಆಗಿದೆ. ಏನಾದರೂ ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಸೆಂಡ್ ಮಾಡಿ. ಬಟ್ ಸೂಪರ್ ಆಗಿದೆ, ತುಂಬ ಡಿಫ್ರೆಂಟಾಗಿ ಫ್ಯಾನ್ಸಿ ಆಗಿದೆ. ಹಾಗೆ ಒಂದು ಇನ್ವಿಟೇಷನ್ ಕಾರ್ಡು ನಮ್ಮ ಮಾವ ಅವ್ರದ್ದು ಹತ್ತೆದು ಒಂದು ಷಷ್ಠಿ ಪೂಜೆ ಮಾಡಿಸಿದ್ವಿ 60 ವರ್ಷದ್ದು. ಇನ್ವಿಟೇಷನ್ ಕಾರ್ಡ್ ಬಂದಿತ್ತು. ಸರಿ ಪೂಜೆ ಮಾಡಿಬಿಡೋಣ ಅದನ್ನಂತೂ ಕೂಡ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಶ್ರುತಿ ಬಂದು, ಶ್ರುತಿ ನಾನು ಅಕ್ಕ ಹೆಲ್ಪ್ ಮಾಡ್ತೀನಿ ಅಕ್ಕ ನಿನ್ನ ಜೊತೆಗೆ ಅಂತೇಳಿ ಶ್ರುತಿ ನಾನಿಬ್ಬರು ಕೂಡ ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಅಕ್ಕ ನಾನೇ ತುಂಬ ಮಿಸ್ ಮಾಡ್ಕೊಂಡೆ ಕಣಕ್ಕ, ನಾನೇ ಬರೋಕ್ಕಾಗಲ್ವಲ್ಲಕ್ಕ ಅಂತ ಹೇಳಿದ್ಲು. ಅವಳು ಕ್ಯೂಟ್ ಮಾತೇ ಒಂಥರ ತುಂಬ ಇಷ್ಟ ಆಗುತ್ತೆ ನನಗಂತೂ, ಸಿಕ್ಕಾಪಟ್ಟೆ ಇಷ್ಟ. ನಾನಾಗಲಿ ಲಕ್ಷ್ಮಿ ಆಗಲಿ ತುಂಬ ರೇಗಿಸ್ತಾ ಇರ್ತೀವಿ. ಆಮೇಲೆ ಎಲ್ಲ ಕಡೆ ಹಿಂಗೆ 21ಗೆ ಚೆನ್ನಾಗಿದೆ ಡೇಟ್ ಅಂತೇಳಿ ಫಿಕ್ಸ್ ಮಾಡಿದ್ವಿ. ಅಷ್ಟೊತ್ತು ನನ್ನ ಚಿಕ್ಕಮ್ಮ ಬಂದು, ಚಿಕ್ಕಮ್ಮ ಒಂದು ನನಗೆ ಲಿಕ್ವಿಡು ಮನೆ ಒರೆಸೋದು ತುಂಬ ಚೆನ್ನಾಗಿದೆ, ಅದು ಎಷ್ಟು ಶೈನಿಯಾಗಿದೆ ಅಂತ ತುಂಬ ಇಷ್ಟ ಆಯಿತು, ತೊಗೊಂಡು ಬಂದಿದ್ರು. ಹಾಗೆಯೇ ಸ್ಟಾಕ್ ಬಂದು ಸಾರಿ ಬಂದು ಕಾಂಟ್ರಾಸ್ಟ್ ಜಾರ್ಜೆಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೆ. ಆಲ್ರೆಡಿ ನಾನು ಒಂದು 60 ಫ್ರೀ ಬುಕ್ಕಿಂಗ್ ತೊಗೊಂಡಿದ್ದೆ. ನನಗೆ ತುಂಬ ಖುಷಿಯಾಗಿ ಕೂಡ ಅದು ದೃಷ್ಟಿ ಕೂಡ ತೆಗೆದು ಎಷ್ಟು ಚೆನ್ನಾಗಿದೆ ಅಂದರೆ ಕಾಂಟ್ರಾಸ್ಟ್ ಒಂದಕ್ಕೊಂದು ಬ್ಯೂಟಿಫುಲ್ ಆಗಿದೆ. ಬಟ್ ಎಲ್ಲ ಆಲ್ಮೋಸ್ಟ್ ಸೋಲ್ಡ್ ಔಟ್ 90%, ಇನ್ನೊಂದು 10% ಇರ್ಬೋದು. ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಬಟ್ ಕಲೆಕ್ಷನ್ಸ್ ಆಗಲಿ ಕ್ವಾಲಿಟಿ ಆಗಲಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ. ಕಾಂಟ್ರಾಸ್ಟು ನಾನು ಹೇಳಿ ಮಾಡಿಸಿರೋಂಥ ಸಾರಿ ಬಂದು ಹೀಗೆ ಬಂದರೆ ಚೆಂದ ಅಂತೇಳಿ ಸ್ಟಾಕ್ ಬಂತು. ಅದನ್ನೆಲ್ಲ ಜೋಡಿಸಿ ಮತ್ತು ಪ್ಯಾಕಿಂಗ್ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಹಾಗಾಗಿ ನೋಡಿ, ನೀವೇ ನೋಡ್ತಿರ್ಬೋದು ಎಷ್ಟು ನನ್ನ ಹತ್ರ ಸ್ಟಾಕ್ ಇತ್ತು ಅಂತ ಹೇಳಿದ್ರೆ. ಇಲ್ಲಾಂದ್ರೆ ಒಂದು 500 ಸಾರಿ ಸಮಥಿಂಗ್ ಬಂದಿತ್ತು. ಹಾಗೆಯೇ ಸರಿ ಗಿಡಕ್ಕೆಲ್ಲ ನೀರು ಹಾಕೋಣ ಅಂತೇಳಿ ಒಂದು ವೀಳ್ಯದೆಲೆ, ನಮ್ಮ ಮನೇಲಿ ಒಂದು ವೀಳ್ಯದೆಲೆ ಗಿಡ ಹಾಕಿದೆ. ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಹಾಗಾಗಿ ಅದನ್ನೆಲ್ಲ ಸರಿ ಮಾಡೋಣ ಅಂತೇಳಿ ಸರಿ ಮಾಡ್ತಾಯಿದ್ದೆ. ಬಟ್ ನಾನು ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಅದು ನೋಡ್ತಿದ್ರೇ ಒಂಥರ ಖುಷಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಹಾಗೆ ಗಿಡಕ್ಕೆಲ್ಲ ನೀರು ಹಾಕಿ ಸರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಫ್ರೈಡೇ ಅಂತೇಳಿ ಮನೆ ಕ್ಲೀನ್ ಮಾಡ್ಕೊತಿದ್ದೆ. ಅದ್ರ ಜೊತೆಗೆ ಇನ್ನೊಂದು ಸಾರಿ ಬಂದಿತ್ತು, ಅದನ್ನು ನಾಳೆ ಪೋಸ್ಟ್ ಮಾಡೋಣ ಅಂತೇಳಿ ಪೋಸ್ಟ್ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ, ಬನಾರಸ್ ಟೈಪ್ ಇದು ಬಂದು. ಅದನ್ನು ನಾಳೆ ಪೋಸ್ಟ್ ಮಾಡೋಣ, ಇವತ್ತು ಆಗಲ್ಲ, ಟೈಮ್ ಇಲ್ಲ ಅಂತೇಳಿ ಅದನ್ನೆಲ್ಲ ಎತ್ತಿ ಜೋಡಿಸಿ ಸ್ವಲ್ಪ ನನಗೆ ಒಂದು ಫಂಕ್ಷನ್ಗೆ ಗೃಹಪ್ರವೇಶಕ್ಕೆ ಆರ್ಡರ್ ಬಂದಿತ್ತು. ಮೇಡಮ್ ಒಂದು 20 ಸಾರಿ ಬೇಕು ನಮಗೆ ಅಂತೇಳಿ ಅವ್ರು ಮೊನ್ನೆ ಪಾಪ ಬುಕ್ಕಿಂಗ್ ಮಾಡ್ಕೊಂಡಿದ್ರು. ನನಗೆ ಟೈಮ್ ಇರಲಿಲ್ಲ ಅಂತ ಇವತ್ತೆಲ್ಲ ಅವರಿಗೆ ಡಿಸ್ಪ್ಯಾಚ್ ಮಾಡಿದೆ. ಅದೆಲ್ಲ ಫುಲ್ಲು ಸೆಟ್ ವೈಸ್ ಅವರಿಗೆ ಏನು ಇದು ನಿಮ್ಮ ಹತ್ರ ಎಲ್ಲ ಸೆಟ್ ವೈಸ್ ನಮಗೆ ಕೊಡಿ ಅಂತೇಳಿ ಎಲ್ಲ ಅವರಿಗೆಲ್ಲ ಪ್ಯಾಕಿಂಗ್ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು. ಸರಿ ಪೂಜೆ ಮಾಡಿಬಿಡೋಣ ಅಂತೇಳಿ. ಫ್ರೈಡೇ ನಿಮಗೆ ಗೊತ್ತು, ನನಗಂತೂ ಪಾಸಿಟಿವ್ ಅಂತ ಹೇಳ್ಬೋದು. ಫ್ರೈಡೇ ಬಂದ್ರಂತೂ ಸಿಕ್ಕಾಪಟ್ಟೆ ಇಷ್ಟ. ಏನೋ ಒಂಥರ ನನಗೆ ಖುಷಿ, ಎನರ್ಜಿ ಆಗ್ಬೋದು. ಕೆಲಸ ಮಾಡಿದ್ರೆ ಎಷ್ಟೇ ಆದ್ರೂ ಒಂಥರ ತುಂಬಾ ನನಗೆ ಖುಷಿ ಆಗುತ್ತೆ. ಹಾಗೆ ಪೂಜೆ ಮಾಡಿ ಮುಗಿಸ್ಬಿಟ್ಟು ಅತ್ತೆಮ್ಮ ಅವ್ರದ್ದು ಇನ್ವಿಟೇಷನ್ ಕಾರ್ಡ್ ಇತ್ತು, ಅದು ಹಾಗೆಯೇ ಇನ್ವಿಟೇಷನ್ ಕಾರ್ಡ್ಗೆಲ್ಲ ಪೂಜೆ ಮಾಡಿ ಮುಗಿಸ್ಕೊಂಡು ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಆದ್ರೂ ಎಷ್ಟೇ ಟೈಮ್ ಆದ್ರೂ ಕೂಡ ಅವತ್ತು ಫ್ರೈಡೇ ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್. ನನಗಂತೂ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ತುಂಬಾ ಟೈಮ್ ಆಗೋಯಿತು. ಆದ್ರೂ ನನಗೆ ಫ್ರೈಡೇ ಅಂದ್ರೇ ಸ್ಪೆಷಲ್ ಡೇ ಅಂತ ಹೇಳಿದ್ರು ಏನು ಕಡಿಮೆ ಇಲ್ಲ. ಪೂಜೆ ಎಲ್ಲ ಮಾಡಿದ್ರೇ ಏನೋ ಒಂಥರ ಖುಷಿ, ಒಂಥರ ಎನರ್ಜಿ, ಒಂಥರ ಪಾಸಿಟಿವ್ ಅಂತಲೇ ಹೇಳ್ಬೋದು. ಬಟ್ ನನಗಂತೂ ಎಷ್ಟೋ ಹೀಗೆ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.